ಸೊ ನಾನಿವಾಗ ಬಂದಿದ್ದೇನೆ ಸ್ಮಾರ್ಟ್ ಮೀಟರ್ಸ್ ಮತ್ತು ಹೆಸ್ಕಾಮ್. ಏನಪ್ಪ ಈ ಸ್ಮಾರ್ಟ್ ಮೀಟರ್ಸ್ ಅಂದರೆ ಪ್ರೀಪೇಯ್ಡ್ ಮೀಟರ್ಸ್, ಡಿಜಿಟಲ್ ಪ್ರೀಪೇಯ್ಡ್ ಮೀಟರ್ಸ್. ಮುಂಚೆ ಆ ಕಬ್ಣದ ಬಾಕ್ಸ್ ಬರ್ತಾ ಇತ್ತು, ಅದು ತಿರುಗ್ತಾ ಇತ್ತಲ್ಲ, ಅದರ ನಂತರ ಸಣ್ಣದು ಲೈಟ್ ವೇಟಿಂದು ಪ್ಲಾಸ್ಟಿಕ್ ಮೀಟರ್ ಬಂತು. ಸುಮಾರು ಒಂದು 10 ವರ್ಷ ಅದನ್ನು ನಾವು ಬಳಸಿದ್ದೀವಿ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಬಿಲ್ಲು ತುಂಬಿದ್ದೀವಿ, ಅವರು ಸರ್ವಿಸ್ ಕೊಟ್ಟಿದ್ದಾರೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಇವತ್ತಂತೆ ಆ ಸ್ಮಾರ್ಟ್ ಮೀಟರ್ ಅಂತಪ್ಪ ನೋಡಿ, ಹೊಸ ತಂತ್ರಜ್ಞಾನ, ಪ್ರೀಪೇಯ್ಡ್ ಮೊಬೈಲ್ ಯಾವ ಥರ ಯೂಸ್ ಮಾಡ್ತೀವಲ್ಲ ಆ ಥರ ಈ ಮೀಟರ್ ಬಳಕೆ ಆಗುತ್ತೆ. ಸೊ ಯೂನಿಟನ್ನು ರೀಡ್ ಮಾಡಿಬಿಟ್ಟು ಅದರ ಏನು ದರ ಇದೆ ಮತ್ತು ಅದ್ರ ಏನು ಕಾಸ್ಟ್ ಬರ್ತದೆ ಅದನ್ನು ಪ್ರೀಪೇಯ್ಡ್ ಮಾಡಬೇಕು. ಮತ್ತು ಅದನ್ನು ಆಫೀಸಿಂದಾನೇ ಅವ್ರು ತುಂಬಿಕೊಳ್ತಾರೆ. ಮೀಟರ್ ರೀಡರ್ಗಳು ಆಗಲಿ ಅಧಿಕಾರಿಗಳು ಬಂದು ಅದನ್ನು ಕಲೆಕ್ಟ್ ಮಾಡೋ ಥರ ಏನು ಸಿಸ್ಟಮ್ ಇಲ್ಲ, ಈಸಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಹೆಸ್ಕಾಮ್ ಅಧಿಕಾರಿ, ಹೆಸ್ಕಾಮ್ ಇಲಾಖೆಗೆ ಲಾಭ ಬಿಟ್ಟರೆ ಗ್ರಾಹಕರಿಗೆ ಹೇಳುವಷ್ಟು ಲಾಭ ಇಲ್ಲ. ಸೊ ನೋಡಿ, ಒಂದು ಮುಂಚೆ ಮೀಟರ್ ಏನಿದೆ 950 ರುಪೀಸಿಗೆ ಬರ್ತಾ ಇತ್ತು ಹೊಸ ಮೀಟರ್. ಆಮೇಲೆ ಅದನ್ನು ಡಾಕ್ಯುಮೆಂಟೇಷನ್ ಚಾರ್ಜಸ್ ಮತ್ತು ನಿಮ್ಮ ಏನು ಟ್ಯಾಕ್ಸ್ ಗೀಸ್ ಎಲ್ಲ ಸೇರಿ 2500ಗೆ ನಮ್ಮ ಮನೆಗೆ ಬಂದು ಕನೆಕ್ಟ್ ಆಗ್ತಾ ಇತ್ತು. ಇವಾಗ ಅದೇ ಮೀಟರ್ ಸ್ಮಾರ್ಟ್ ಮೀಟರ್ ಬಂದುಬಿಟ್ಟು 4500 ಅದರ ಮೀಟರ್ ಶುಲ್ಕ, ಅದು ದರ. ಆಮೇಲೆ ಏನು ಎಕ್ಸಸ್ ಅಮೌಂಟ್ ಇದೆ, ಏನು ಫೈಲ್ ಚಾರ್ಜಸ್ ಆಗಲಿ, ಏನು ಟ್ಯಾಕ್ಸ್ ಇದೆ ಮತ್ತು ಕಾಂಟ್ರಾಕ್ಟರ್ಸ್ ಚಾರ್ಜಸ್ ಎಲ್ಲ ಸೇರಿ 8ರಿಂದ 10,000 ಮಟ್ಟ ಹೋಗುತ್ತೆ. ಅದು ಗ್ರಾಹಕರೇ ತುಂಬಬೇಕಂತೆ. ಯಾಕೆ ನಾವು ತುಂಬಬೇಕು? ನೋಡಿ, ಮುಂಚೆ ನಾವು ಕರೆಂಟನ್ನು ಕರೆಕ್ಟಾಗಿ ನಿಮ್ಮ ಹತ್ರ ಪಡೆದಿದ್ದೀವಿ, ನೀವು ಸರ್ವಿಸ್ ಕೊಟ್ಟಿದ್ದೀರಿ, ನಾವು ಬಿಲ್ ತುಂಬ್ಕೊಂಡು ಬಂದಿದ್ವಿ, ಸರಿಯಾಗಿ ನಡೀತಾ ಇತ್ತು. ಇವಾಗ ನಿಮಗೆ ಏನದು ಮೌಲ್ಯಮಾಪನ ಅಂದರೆ ಏನು, ನಿಮಗೆ ಮೀಟರ್ ರೀಡ್ ಮಾಡಬೇಕು. ನಿಮ್ಮ ಅಡ್ವಾನ್ಸ್ ಟೆಕ್ನಾಲಜಿಗೋಸ್ಕರ ನಮ್ಮ ಮೇಲೆ ಆ ದರ ಯಾಕೆ ಹಾಕ್ತಾ ಇದ್ದೀರಿ, ಆ ಕಾಸ್ಟ್ ನಮ್ಮ ಮೇಲೆ ಯಾಕೆ ಹಾಕ್ತಿದ್ದೀರಿ? ನಿಮ್ಮ ಅಡ್ವಾನ್ಸ್ ಟೆಕ್ನಾಲಜಿ ನೀವು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ನಿಮ್ಮ ಏನು ಹೆಸ್ಕಾಮ್ ರೀಡರಿಗೆ ಕೆಲಸ ಕಡಿಮೆ ಮಾಡಲಿಕ್ಕೆ, ನಿಮ್ಮ ಅಧಿಕಾರಿಗಳಿಗೆ ಕಡಿಮೆ ಮಾಡಲಿಕ್ಕೆ ಕೆಲಸ, ಮತ್ತು ದರದ ಕರೆಕ್ಟಾಗಿ ಅಕ್ಯುರೇಸಿ ಮೇಂಟೈನ್ ಮಾಡಲಿಕ್ಕೆ ನಿಮ್ಮ ಮೀಟರ್ ನೀವು ಬದಲಾವಣೆ ಮಾಡಿ, ನಿಮ್ಮ ಕಾಸ್ಟಲ್ಲಿ ಬದಲಾವಣೆ ಮಾಡಿ, ಅದು ಗ್ರಾಹಕರ ತಲೆ ಮೇಲೆ ಯಾಕೆ ಹಾಕ್ತಾ ಇದ್ದೀರಿ? ನನ್ನ ಕ್ವೆಶನ್ ಇಷ್ಟೇ. ಸೆಕೆಂಡ್, ಇನ್ನೊಂದು ಅಂತ ಹೇಳಿದರೆ, ಇವಾಗ ನೀವು 145 ರೂಪಾಯಿ ಒಂದು ಏನು ನೀವು ಇವಾಗ ತೋರಿಸ್ತೀನಿ, ಫಿಕ್ಸ್ಡ್ ಚಾರ್ಜಸ್ ಅಂತೆ ನೋಡಿ. ಇದು ಇದೆ ನೋಡಿ, 15 ಕಿಲೋವ್ಯಾಟ್. ಈ 15 ಕಿಲೋವ್ಯಾಟ್ ಏನಿದೆ ನೋಡಿ, ಇಲ್ಲಿ 1 ಅಂತ ಇದೆ ನೋಡಿ. ಈ 15 ಕಿಲೋವ್ಯಾಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಮೇಲೆ, ಇದು ಫಿಕ್ಸ್ಡ್ ಚಾರ್ಜಸ್ 145 ರೂಪಾಯಿ ಇಂಟು ನಂದು 15 ಕಿಲೋವ್ಯಾಟ್ ಇದೆ, ಅದು ಸಮ್ ಅಮೌಂಟ್ ಆಗುತ್ತೆ. ಎರಡನೇದು ಅದು ನಾವು ಉಪಯೋಗಿಸಿದಂಥ ಯೂನಿಟ್ಗಳು 5.8 ಪ್ರಕಾರ. ಮುಂಚೆ ಅದು 100 ಯೂನಿಟಿಗೆ ಇಷ್ಟು, 200 ಯೂನಿಟ್ ಹೋದರೆ ಎಷ್ಟು ಅಂತ ಇತ್ತು. ಈಗ 200 ಅಲ್ಲ 1000 ಯೂನಿಟ್ ಹೋದರೂ ಒಂದೇ ರೇಟ್ ಬರುತ್ತೆ. ಇರಲಿ. ಥರ್ಡ್ ಬಂದುಬಿಟ್ಟು FPPCA ಅಂತೆ, FPPCA. ಇನ್ನೊಂದು ಬಂದುಬಿಟ್ಟು 4ನೇದು PNG ಸರ್ಚಾರ್ಜ್. ಅಂದರೆ PNG ಅಂತ ಹೇಳಿದ್ರೆ ಪೆನ್ಷನ್ ಮತ್ತು ಗ್ರ್ಯಾಚ್ಯುಯಿಟಿ. ಮತ್ತು ಇನ್ನೊಂದು 5ನೇದು ಟ್ಯಾಕ್ಸ್ 9%, ಇನ್ನೊಂದು ಬಡ್ಡಿ. ಈ ಒಂದು ಏನಿದೆ ಅಲ್ಲ, 15 ಕಿಲೋವ್ಯಾಟ್ ನಾವು ತೊಗೊಂಡ್ರೆ 145 ಪ್ರಕಾರ, ಇವಾಗ ಪ್ರತಿಯೊಂದು ಸುಮಾರು 90% ಮನೆಗಳಲ್ಲಿ 145 ರೂಪಾಯಿ 1 ಕಿಲೋವ್ಯಾಟ್ ತೊಗೊಳ್ತಾರೆ. 145 ರೂಪಾಯಿನ ಅವರು ಫಿಕ್ಸ್ಡ್ ಚಾರ್ಜಸ್ ಅಂತ ನಮಗೆ ಚಾರ್ಜ್ ಮಾಡ್ತಾರೆ. ಇನ್ನೊಂದು FPPCA ಅಂತ ಹೇಳಿದರೆ ಏನು ಗ್ರಿಡ್ಡಿಂದ ನಮ್ಮ ಮನೆಗೆ ಬರೋ ತನಕ ಏನಾದರೂ ಪರಿಸರ ಹಾನಿ ಆದರೆ, ಗಿಡ ಮರಗಳ ಹಾನಿ ಆದರೆ ಅದ್ರದ್ದು ಏನೋ ಸುಧಾರಣೆಗೋಸ್ಕರ ಆಗಲಿ, ಫ್ಯೂಯಲ್ ಚಾರ್ಜಸ್ ಏನೋ ಹೆಚ್ಚು ಕಮ್ಮಿ ಆಗುತ್ತೆ, ಇಂಧನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗದಾಗ ಏನು ಪವರ್ ನಮ್ಮೊಟ್ಟಿಗೆ ಬಂದು ಏನು ತಲುಪ್ತದೆ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಮಾಡುವಾಗ ಅದು ಪ್ಲಸ್ ಅಥವಾ ಮೈನಸ್ ಆಗ್ಬೋದು. 0.65% ಇದೆ ಅದು. ಇನ್ನೊಂದು 0.36% ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಯಿಟಿ. ಯಾರ್ದಪ್ಪ ಇದು ಪೆನ್ಷನ್? ನಮಗಲ್ಲ. ಈ ಹೆಸ್ಕಾಮ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ರಿಟೈರ್ಮೆಂಟ್ ಪಡೆದಿರ್ತಾರಲ್ಲ ಅಂಥವರಿಗೆ ಪೆನ್ಷನ್ ನಮ್ಮ ದುಡ್ಡಲ್ಲಿ ಕೊಡಬೇಕಂತೆ. ಅವರಿಗೆ ಪೆನ್ಷನ್ ನಾವು ಕೊಡಬೇಕು, ಸರ್ಕಾರ ಅಲ್ಲ, ಹೆಸ್ಕಾಮ್ ಇಲಾಖೆ ಅಲ್ಲ. ನಾವು ಪೆನ್ಷನ್ನು ಕಟ್ತಾ ಇದ್ದೀವಿ, ಇವತ್ತಿಗೆ ಗ್ರ್ಯಾಚ್ಯುಯಿಟಿ ನಾವು ಕೊಡ್ತಾ ಇದ್ದೀವಿ ಅವರಿಗೆ. ಅದಾದಮೇಲೆ ಎಲ್ಲ ಹಣದ ಮೇಲೆ 9% ಟ್ಯಾಕ್ಸ್. ಇನ್ನೊಂದು 1 ತಿಂಗಳ 2 ತಿಂಗಳ ನಾವಂತೂ ಸರಿಯಾಗಿ ತುಂಬಲಿಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಮ ಕಾರವಾರದಲ್ಲಿ ಏನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಲಿ, ನಮ್ಮಲ್ಲಿ ಉದ್ಯೋಗ ಅಷ್ಟು ಇಲ್ಲ. ಯಾಕಂದರೆ ನಮ್ಮಲ್ಲಿ
ಟೈಮ್ ಟು ಟೈಮ್ ಬಿಲ್ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯನೂ ಇಲ್ಲ. ಅಂಥ ಜಾಗದಲ್ಲಿ 2 ತಿಂಗಳ 1 ತಿಂಗಳ ಆದಾಗ ಅದ್ರ ಮೇಲೆ 1% ಬಡ್ಡಿನೂ ತುಂಬ್ತಾ ಇದ್ದೀವಿ. ಇದೆಲ್ಲ ನಾವು ಸರಿಯಾಗಿ ತುಂಬ್ಕೊಂಡು ಬಂದಿದ್ದೀವಿ. ಮತ್ತು ಅದಾದ್ರೂ ಸರಿಯಾಗಿ ನಮಗೆ ಸರ್ವಿಸ್ ಆ್ಯಂಡ್ ಪವರ್ ಸಿಗ್ತಾ ಇಲ್ಲ. ಇವಾಗ ನೋಡಿ, 145 rupees ನಾವು ಪರ್ ಯೂನಿಟ್ ನಿಮಗೆ ಕೊಡ್ತಾ ಇದ್ದೀವಿ. ನಿಮ್ಮ ಮೀಟರ್ ಏನು ನೀವು ನಮಗೆ ಪವರ್ ಸಪ್ಲೈ ಮಾಡ್ತಾ ಇದ್ದೀರಿ ಅದನ್ನು ಎಣಿಸ್ಲಿಕ್ಕೆ, ಅಂದರೆ ರೀಡ್ ಮಾಡಲಿಕ್ಕೆ ಆ ಉಪಕರಣ ಏನು ಮೀಟರ್ ಇದೆ ಅದು ನಿಮಗೆ ಅವಶ್ಯಕತೆ ಇರೋದು, ನಮಗಲ್ಲ. ನೀವು ಇಷ್ಟು ಯೂನಿಟ್ ಅಂತ ಹೇಳಿದ್ಮೇಲೆ ನಾವು ಬಿಲ್ ಪೇ ಮಾಡ್ತೀವಿ. ಆದರೆ ಆ ಯೂನಿಟನ್ನು ಇಟ್ಕೊಳ್ಳೋದು ನಾವು, ನಮ್ಮ ಮನೆಯಲ್ಲಿ ಅದನ್ನು ನೇತಾಡೋದು ನಾವು ಮೊಳೆ ಹೊಡ್ಕೊಂಡು. ಅದಕ್ಕೆ ನೀವು 145 ರೂಪಾಯಿ ಪರ್ ಯೂನಿಟಿಗೆ ನೀವು ದುಡ್ಡು ತೊಗೊಳ್ತಾ ಇದ್ದೀರಿ. ಮನೆ ಪಕ್ಕದಲ್ಲಿ ಕಂಬ ಹಾಕ್ಕೊಳ್ಳೋದು ನಾವು, ಮನೆ ಮೇಲಿಂದ ವಯರ್ ತೊಗೊಳ್ಳೋದು ನಾವು, ನಮ್ಮ ಗಿಡಗಳಲ್ಲಿ ಆ ವಯರ್ ಕೆಳಗಡೆ ನಾವು ಹಾಕ್ದೇನೆ ಅದನ್ನು ಕಾಪಾಡ್ಕೊಂಡು ಬರೋದು ನಾವು. ಮೇಲಿಂದ ನಿಮಗೆ ನಾವು 145 ರೂಪಾಯಿ ಪರ್ ಯೂನಿಟ್ ಕೊಡ್ತಾ ಇದ್ದೀವಿ. ಇದು ಯಾಕೆ? ಒಂದು ವೇಳೆ ಆ 1 ಯೂನಿಟ್ ನೀವು ತಗೊಳ್ತೀರಿ ಅಂದರೆ, ನೀವು ಎಲ್ಲಾದರೂ ಭೂ ಸ್ವಾಧೀನ ಮಾಡಿಕೊಂಡು ಜಮೀನನ್ನು ತಗೊಂಡಿದ್ದೀರಾ, ಲ್ಯಾಂಡ್ ಅಕ್ವಿಜೇಷನ್ ಆ್ಯಕ್ಟ್ ಪ್ರಕಾರ ನೀವೇನಾದರೂ ಭೂಮಿನ ಹೆಸ್ಕಾಂ ಇಲಾಖೆಯವರು ಟ್ರಾನ್ಸ್ಫಾರ್ಮರ್ ಹಾಕಲಿಕ್ಕೆ ಆಗಲಿ, ಕಂಬ ಹಾಕಲಿಕ್ಕೆ ಆಗಲಿ, ವಯರ್ ಮನೆ ಕಡೆಯಿಂದ ಸೈಡಿಂದ ಗೋಡೆ ಮೇಲಿಂದ ಹೋಗುವಾಗ ನೀವೇನಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಗ್ರಾಹಕರೊಂದಿಗೆ ಮಾಡಿ ಅವ್ರಿಗೆ ಏನಾದರೂ ನೀವು ಬಾಡಿಗೆ ಕೊಟ್ಟಿದ್ದೀರಾ ಅಥವಾ ದುಡ್ಡು ಏನಾದರೂ ಕೊಟ್ಟಿದ್ದೀರಾ, ಪರಿಹಾರ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ. ಎಲ್ಲ ಭೂಮಿ ರಸ್ತೆಗೆ ಹೋಗಿರೋದು ಸರ್ಕಾರದ್ದಲ್ಲ. ಕೆಲವೊಬ್ಬರು ಸ್ವಮನಸ್ಸಿಂದ ದಾನಪತ್ರದ ಮುಖಾಂತರ ಕೊಟ್ಟಿರ್ತಾರೆ. ಕೆಲವೊಂದು ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯದೇನೆ ರೋಡ್ಗಳಾಗಿದ್ದಾವೆ. ಅಂಥ ಜಾಗದಲ್ಲಿ ಆ ಭೂಮಿಯ ಮಾಲೀಕರು ನಾವೇ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಜಾಗ ಹೋಗಿದೆ ಅಂತ ಹೇಳಿದ್ರೆ ಅದು ಭೂ ಸ್ವಾಧೀನ ಪ್ರಕ್ರಿಯೆ ಗೌರ್ಮೆಂಟ್ ಅವರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ಮೇಲೆ ಆ ಜಾಗದ ಹಕ್ಕು ನಮ್ಮ ಹತ್ರ ಇರುತ್ತೆ. ಅಲ್ಲಿ ನೀವು ಕಂಬ ಹಾಕಿ ವಯರ್ ತಗೊಂಡು ಹೋದರೆ ಅದಕ್ಕೆ ಬಾಡಿಗೆ ನೀವು ನಮಗೆ ಕೊಡಬೇಕು. ತಿಂಗಳಿಗೆ ನೀವು ನಮ್ಮ ಹತ್ರ 145 ರೂಪಾಯಿ ಪರ್ ಯೂನಿಟ್ ಪರ್ ಕಿಲೋವ್ಯಾಟ್ ನೀವು ಏನು ತಗೊಳ್ತಾ ಇದ್ದೀರಲ್ಲ, ಅದೇ ಥರ ನೀವು ಕಂಬ ಹಾಕುವಾಗ ವಯರ್ ಹಾಕುವಾಗ ನಮ್ಮ ಗ್ರಾಹಕರಿಗೆ ಏನು ನಿಮ್ಮ ಕಂಬ ಆ ಜಾಗದಲ್ಲಿ ಹಾಕಿದ ವ್ಯಕ್ತಿಗಳಿಗೆ ನೀವು ಬಾಡಿಗೆ ನೀಡಬೇಕು ಕಾನೂನು ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಸಮಾನ ಹಕ್ಕು ಅಂತ ಇದೆ, ಎಲ್ಲರಿಗೂ ಒಂದೇ ಹಕ್ಕು, ನಿಮ್ಗಷ್ಟೇ ಅಲ್ಲ ನಮಗೂ ಹಕ್ಕು ಸಿಗಬೇಕು. ಇದು ನನ್ನ ಒಂದು ಸಣ್ಣ ಅನಿಸಿಕೆ ನಿಮ್ಮ ಹತ್ರ ಸರ್ಕಾರದ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ, ನನಗೊಂದು 10 ಕಿಲೋವ್ಯಾಟ್ ಆಗಲಿ 15 ಕಿಲೋವ್ಯಾಟ್ ನನಗೆ ಪವರ್ ಬೇಕಾಗಿದ್ದಾಗ ನಾನು ಹೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದಾಗ ಅವ್ರು ಏನಂತಾರೆ, ಫಸ್ಟ್ ಇಲ್ಲ ನಿಮ್ಮ ಏರಿಯಾದಲ್ಲಿ ನಮ್ಮದು ಇರೋದು 100 ಕಿಲೋವ್ಯಾಟ್ ಟ್ರಾನ್ಸ್ಫಾರ್ಮರ್, ನಿಮಗೆ 10-15 ಕಿಲೋವ್ಯಾಟ್ ಬೇಕಾದರೆ ನೀವು ಹೊಸ ಟ್ರಾನ್ಸ್ಫಾರ್ಮರ್ ಪರ್ಚೇಸ್ ಮಾಡಿ. ಓಕೆ, ಸತ್ಯ, ನಾವು ತಗೊಳ್ಳೋಣ. ಅದಕ್ಕೆ 3.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿ ತಗೊಂಡ್ಮೇಲೆ ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಆ ದುಡ್ಡು ವಾಪಸ್ ನಮಗೆ ಸಿಗಲ್ಲ, ಗ್ರಾಹಕರಿಗೆ ಸಿಗಲ್ಲ. ಆ ಟ್ರಾನ್ಸ್ಫಾರ್ಮರ್ 1 ವರ್ಷ ಮಾತ್ರ ನಮ್ಮ ಅಧೀನದಲ್ಲಿರುತ್ತೆ. ಅದ್ರ ನಂತರ ಸಾರ್ವಜನಿಕರಿಗೆ ಅಂದರೆ ಬೇರೆ ಗ್ರಾಹಕರಿಗೆ ಆ ಟ್ರಾನ್ಸ್ಫಾರ್ಮರ್ ಮುಖಾಂತರ ಪವರನ್ನು ಹೆಸ್ಕಾಂ ಇಲಾಖೆಯವರು ಸಪ್ಲೈ ಮಾಡ್ತಾರೆ. ಆ 3.5 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿಬಿಟ್ಟು ಬೇರೆ ಗ್ರಾಹಕರಿಗೆ ನನ್ನ ಮನೆಯಿಂದ ಕರೆಂಟ್ ಯಾಕೆ ಕೊಡಬೇಕು? ಹೆಸ್ಕಾಂ ಅಧಿಕಾರಿಗಳು ಏನಾದರೂ ಆ ರಿಫಂಡ್ ಕೊಡ್ತಾರಾ? ನನ್ನ ಕ್ವೆಶನ್ ಇಷ್ಟೇ. ಅದು ರಿಫಂಡ್ ಆಗಬೇಕು. ಅಥವಾ ಬಿಲ್ಲಲ್ಲಿ ಕೆಲವೊಂದು ಮೈನಸ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ 3.5 ಲಕ್ಷ ರೂಪಾಯಿ ಏನು ಡಾಕ್ಯುಮೆಂಟೇಷನ್ ಚಾರ್ಜ್ ಕೆಲವೊಂದು ಬಿಡಿ, ಏನು ಟ್ರಾನ್ಸ್ಫಾರ್ಮರ್ ಕಾಸ್ಟ್ ಏನಿದೆ 2.5 3 ಲಕ್ಷ ಏನು ಬರ್ತದೆ ಅದು ಕೊಡಿ, ನಮಗೆ ಕಂತಾಗಿ ಕೊಡಬೇಕು. ಅದು ನೀವು ಕೊಡ್ತಾ ಇಲ್ಲ. ಅದು ಬಿಟ್ಟು ನೀವು ಫಿಕ್ಸ್ಡ್ ಚಾರ್ಜಸ್ ಎಲ್ಲ ಹಾಕ್ಕೊಂಡು ಗ್ರಾಹಕರ ಮೇಲೆ ಒಂದು ಹೆಚ್ಚು ಖರ್ಚು ಮಾಡೋ ಥರ ನೀವು ಮಾಡ್ತಾ ಇದ್ದೀರಿ. ಸೊ ಆದರೂ ನಾವು ಸುಮ್ಮನೆ ಇದ್ದು ಇದನ್ನೆಲ್ಲ ತಡ್ಕೊಂಡು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಸ್ಮಾರ್ಟ್ ಮೀಟರ್ ದಯವಿಟ್ಟು ನೋಡ್ಕೊಂಡು ಮಾಡಿ. ಯಾಕಂತ ಹೇಳಿದ್ರೆ ಗ್ರಾಹಕರ ಮೇಲೆ ಇದುವರೆಗೂ ಬರಬಾರ್ದು. ಗ್ರಾಹಕರ ಮೇಲೆ ಯಾವುದೇ ತರಹದ ಹೆಚ್ಚಿನ ಬಡ್ಡಿ, ಹೆಚ್ಚಿನ ದರ ಬರ್ದೇನೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದಿದ್ರೆ ಮಾಡಿ, ಇಲ್ದಿದ್ರೆ ಸರ್ಕಾರದೊಂದಿಗೆ ವಿಚಾರಗೋಷ್ಠಿ ಮಾಡಿಕೊಂಡು ಏನೋ ಒಂದು ಡಿಸಿಷನ್ ತಗೊಳ್ಳಿ. ಸೊ